ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಸತ್ಯವನ್ನು ಹೇಳುವ ಅಭ್ಯಾಸ ಮಾಡಿಕೊಂಡರೆ ಭಗವಂತನಿಗೂ ಹೆದರುವ ಅವಶ್ಯಕತೆ ಇಲ್ಲ. ಸುಳ್ಳನ್ನು ಹೇಳುವ ಪ್ರಾರಂಭ ಮಾಡಿದರೆ ನಮಗೆ ನಾವೇ ಹೆದರಿ ಬದುಕಬೇಕಾಗುತ್ತದೆ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಕೀಲಕ ನಾಮ ಸಂವತ್ಸರದ ಸ್ವರೂಪವನ್ನು ಸ್ವರೂಪದ ಬಗ್ಗೆ ತಿಳ್ಕೊಳ್ಳೋಣ. ದೈವಜ್ಞ ವಿಲಾಸ ರೀತಿ ತಿಳ್ಕೊಳ್ಳೋಣ. ಬದಲು ಕೀಲಕ ನಾಮ ಸಂವತ್ಸರದಲ್ಲಿ ಹುಟ್ಟಿದ ಮನುಷ್ಯನು ಸಾಧಾರಣ ಕೆಂಪು ಬಣ್ಣದ, ಸಾಧಾರಣ ಎತ್ತರವನ್ನು ಹಾಗೂ ಎಲ್ಲರೂ ಒಪ್ಪುವ ಮಾತು ಉಳ್ಳವನು, ತನ್ನ ಹಾಗೂ ಎರಡನೇ ಇವರಲ್ಲೂ ಒಮ್ಮತ ಗುಣವುಳ್ಳವನು ಅವನು ಆಗಿರ್ತಾನೆ. ಸ್ನಾನ ನಿತ್ಯ ಕರ್ಮಗಳಲ್ಲಿ ಪ್ರೀತಿಯುಳ್ಳವನು, ಎಲ್ಲರಲ್ಲಿಯೂ ಅತಿ ಶ್ರೇಷ್ಠ ಸ್ವಭಾವದವನು, ಉತ್ತಮ ಸ್ಥಾನದಲ್ಲಿ ಮುಖ್ಯನಾಗಿಯೂ ಅವನು ಇರ್ತಾನೆ. ಜಾತಕಾಭರಣ ರೀತಿ: ಕೀಲಕನಾಮ ಸಂವತ್ಸರದಲ್ಲಿ ಜನಿಸಿದವನು ವಿದ್ಯೆಗಳಲ್ಲಿ ಸ್ವಲ್ಪ ತಿಳಿಯುವನಾದ, ಸಾಧಾರಣವಾದ ರೂಪವುಳ್ಳವನಾಗಿ, ಪ್ರೀತಿಯ ಮಾತುಳ್ಳವನಾಗಿ, ದೊಡ್ಡ ಹೊಟ್ಟೆಯುಳ್ಳವನಾಗಿ, ನಡಭಾಗ ಸಹಿತವು ಹಾಗೆಯೇ ಸೇರುವವನಾಗಿ, ಮಂದಬುದ್ಧಿಯುಳ್ಳವನಾಗಿ ಅವನು ಇರ್ತಾನೆ. ಅದೇ ರೀತಿ ಮಾನಸ ಸಾಗರ ರೀತಿ ಹೇಗೆ: ಪಿತೃ ಮಾತ್ರೇಷು ಭಕ್ತಿಶ್ಚ ಜಾಯತೆ ಕೀಲಕೆ ಫಲಂ. ಕೀಲಕ ನಾಮ ಸಂವತ್ಸರದಲ್ಲಿ ಹುಟ್ಟಿದ ಮನುಷ್ಯನು ವಿಚಿತ್ರವಾದ ಕಾರ್ಯಗಳಲ್ಲಿ ಆಸಕ್ತನಾಗಿ, ತನ್ನ ಸರಿಸಮಾನ ವರ್ಗಗಳಲ್ಲಿ ದಯಾ ಹಾಗೂ ಆನಂದಮಯವುಳ್ಳವನಾಗಿ, ಜಂಗಮ ಬ್ರಾಹ್ಮಣರಲ್ಲಿ ಪ್ರೀತಿಯುಳ್ಳವನಾಗಿ, ತಾಯಿ ತಂದೆಗಳಲ್ಲಿ ದೇವತ್ವವನ್ನು ಕಾಣುವ ಸ್ವಭಾವವಾಗಿ, ಭಕ್ತಿಯುಳ್ಳವನಾಗಿ ಅವನು ಇರ್ತಾನೆ. ಗೊತ್ತಾಯ್ತಾ? ಈಗ ನಾವು ಜಾತಕಾಭರಣ ರೀತಿ: ಕೀಲಕ ನಾಮ ಸಂವತ್ಸರದ ವಿದ್ಯೆಗಳಲ್ಲಿ ಸ್ವಲ್ಪ ತಿಳಿಯುವನಾಗಿ, ಸಾಧಾರಣ ರೂಪವುಳ್ಳವನಾಗಿ, ಪ್ರೀತಿಯ ಮಾತುಳ್ಳವನಾಗಿ, ದೊಡ್ಡ ಹೊಟ್ಟೆಯುಳ್ಳವನಾಗಿ, ನಡೆಸುವ ಸಹಿತವು ಹಾಗೆಯೇ ಇರುವವನಾಗಿ, ಮಂದಬುದ್ಧಿಯುಳ್ಳವನಾಗಿ ಇರ್ತಾನೆ. ಈಗ ನಾವು ಕೀಲಕ ನಾಮ ಸಂವತ್ಸರದ ಬಗ್ಗೆ ನಾವು ತಿಳ್ಕೊಂಡು ಈಗ ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 10/8/2026 ಸೋಮವಾರ, ಶ್ರೀ ಪರಾಭವ ನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷ, ತಿಥಿ ತ್ರಯೋದಶಿ, ರಾತ್ರಿ 3:46, ನಕ್ಷತ್ರ ಆದಿತ್ರೆ, ಹಗಲು 11:50, ಮಳೆ ಆಶ್ಲೇಷ 2ನೇ ಪಾದ, ರಾಹು ಕಾಲ 7:46ರಿಂದ 9:20, ಗುಳಿಕ ಕಾಲ 2:02ರಿಂದ 3:36, ಯಮಗಂಟ ಕಾಲ 10:24ರಿಂದ 12:28. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ದೀರೋ, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ. ಇದರಲ್ಲಿ ಏನಾದರೂ ತಪ್ಪುಗಳು ಕಂಡು ಬಂದಲ್ಲಿ ಕಾಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ತಪ್ಪುಗಳನ್ನು ತಿದ್ಕೊತೀವಿ. ನಮಸ್ಕಾರಗಳು.